ಇವತ್ತು ರೆಡಿ ಆಗಿರಲಿಲ್ಲ, ರೆಡಿ ಆಗೋದು ಇಲ್ಲ ಇವತ್ತು. ಯಾಕಂದರೆ ಕೆಲಸ ಇದೆ, ಇಲ್ಲೇ ಡ್ಯೂಟಿಗೆ ಬರಲ್ಲ ಇವತ್ತು. ಹೊಟ್ಟೆ ಬೇರೆ ಹಸಿತಾ ಇದೆ. ಈಗ ಚಿತ್ರಾನ್ನ ಮಾಡ್ತೀನಿ, ತೋರಿಸ್ತೀನಿ ಬನ್ನಿ. ನೋಡಿ, ನಾನು ಸ್ಪೀಡಲ್ಲೇನೋ ಕಟ್ ಮಾಡ್ತಾ ಇಲ್ಲ, ವೀಡಿಯೋನ ಸ್ಪೀಡ್ ಮಾಡಿರೋದು ನಾನು. ಇಲ್ಲಾಂದರೆ ಬೆರಳು ಕಟ್ಟಾಗ್ಬಿಡುತ್ತೆ ನಂದು. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಕರಿವೇಪಾಕು, ಈಗ ಫೈನಲಿ ಕಡಲೆ ಬೀಜನ ಎತ್ಕೊಂಡಿದ್ದೀನಿ. ಫಸ್ಟು ಬಾಂಡೆಯಲ್ಲಿ ಎಣ್ಣೆ ಹಾಕ್ಕೊಂಡು ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿದೆ. ಆಮೇಲೆ ಕರಿವೇಪಾಕು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದೆಲ್ಲ ಹಾಕ್ಬಿಟ್ಟು ಮತ್ತು ಕಡಲೆ ಬೀಜ ಹಾಕ್ಬಿಟ್ಟು ಫುಲ್ಲು ಫ್ರೈ ಮಾಡಿದೆ. ಫುಲ್ಲು ಫ್ರೈ ಮಾಡಿಕೊಂಡು ಮತ್ತು ಈರುಳ್ಳಿ ಹಾಕಿದೆ. ಈರುಳ್ಳಿನೂ ಸ್ವಲ್ಪ ಹೊತ್ತು ಫುಲ್ಲು ಫ್ರೈ ಮಾಡಿದೆ. ನಾನು ಮಸಾಲ ಜಾಸ್ತಿ ಯೂಸ್ ಮಾಡಲ್ಲ, ಸ್ವಲ್ಪ ಅರಿಶಿನ ಪುಡಿ ಹಾಕಿದೆ ಅಷ್ಟೇ. ನಾನು ಲೈಟಾಗಿ ಚಿಲ್ಲಿ ಪೌಡ್ರ್ ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ ನಾನು, ಯಾಕಂದರೆ ಮಸಾಲ ಜಾಸ್ತಿ ಯೂಸ್ ಮಾಡಲ್ಲ. ಮಸಾಲ ಹಾಕಿದ್ರೆ ಟೇಸ್ಟ್ ಹೊಂಟೋಗ್ಬಿಡುತ್ತೆ. ನಾನು ಇದೇ ಥರನೇ ಅಡುಗೆ ಮಾಡೋದು ಯಾವತ್ತನ ಮಾಡಿದ್ರೆ. ಆಮೇಲೆ ರುಚಿಗೆ ಸ್ವಲ್ಪ ಉಪ್ಪು ಹಾಕಿದೆ, ಯಾಕಂದರೆ ಟೇಸ್ಟು ಬರುತ್ತೆ. ಅದು ಹಾಕಿಲ್ಲ ಅಂದರೆ ಬರಲ್ಲ, ವೇಸ್ಟು. ಅದು ಹಾಕಿದ್ರೇ ಟೇಸ್ಟು. ಫೈನಲಿ ಈಗ ಮಾಡಿರೋ ಮಸಾಲೆದಲ್ಲಿ ರೈಸ್ ಎಲ್ಲ ಮಿಕ್ಸ್ ಮಾಡಿದೆ. ನೋಡಿ, ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ರೈಸ್ನ ಫುಲ್ಲು ಅಲ್ಲಾಡಿಸ್ತಾ ಇದ್ದೀನಿ, ಯಾಕಂದರೆ ಫುಲ್ಲು ಮಿಕ್ಸ್ ಆಗಿಬಿಡಲಿ ಅಂತ. ಫೈನಲಿ ಇವಾಗ ತಿನ್ನೋಕ್ಕೆ ರೆಡಿ ಆಯಿತು ನಮ್ಮ ಚಿತ್ರಾನ್ನ. ಫೈನಲಿ ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಉಪ್ಪು ಹಾಕ್ಕೊಂಡೆ. ನೋಡಿ, ತಿಂತಾಯಿದ್ದೀನಿ ಇವಾಗ. ಬನ್ನಿ ತಿನ್ನೋಣ, ಯಾವತ್ತನ ಸಿಕ್ಕಿ ತಿನ್ನೋಣ. ನೀವು ಯಾವತ್ತನ ಫ್ರೀ ಇದ್ದರೆ ಈ ಥರ ನೀವೇ ಅಡುಗೆ ಮಾಡ್ಕೊಂಡು ತಿನ್ನಿ, ಒಳ್ಳೆ ಫೀಲ್ ಇರುತ್ತೆ. ಫೈನಲಿ ಅಲ್ಲಿಂದ ಮುಗಿಸ್ಕೊಂಡು ನಾಷ್ಟ ಗಿಷ್ಟ ಎಲ್ಲ ಮಾಡಿಕೊಂಡು, ನೋಡಿ ಇದು ಯಾವುದೋ ಹುಳ ಇತ್ತು, ಅದು ಸುಮ್ಮನೆ ಅಲ್ಲಿ ವೀಡಿಯೋ ಮಾಡ್ತಾಯಿದ್ದೆ. ನೋಡಿ, ಹುಳ ಯಾವ ಹುಳ ಅಂತಲೇ ಗೊತ್ತಿಲ್ಲ. ನನಗೆ ಹೇಳ್ಕೊಟ್ಟಿರೋದು ಇದು ಟ್ರೈನ್ ಹುಳ ಅಂತಾರೆ. ನೋಡಿ ಎಷ್ಟು ಬೋಗಿಗಳಿದ್ದಾವೆ ಇದರಲ್ಲಿ. ಯಾವ ಕಡೆ ಹೋಗ್ತಾ ಇದೆಯೋ, ಯಾವ ರಿವರ್ಸು, ಯಾವುದು ಫ್ರಂಟ್ ಏನೂ ಗೊತ್ತಿಲ್ಲ ನನಗೆ. ನಿಮ್ಗೆ ಯಾರಿಗಾನ ಗೊತ್ತಿದ್ದರೆ ಕಮೆಂಟ್ಸ್ ಮಾಡಿ, ಹುಳ ಹೆಸ್ರು ಏನಂತನೋ ಕಮೆಂಟ್ಸ್ ಮಾಡಿ. ಫೈನಲಿ ಅಲ್ಲಿ ಇವನು ಬಂದ, ಗೊತ್ತಲ್ಲ ಇವನು ಸ್ಪೈಡರ್ ಬಾಯ್. ಇವನು ಬಂದ್ಬಿಟ್ಟು ಇವನ ಜೊತೆಲಿ ಸುಮ್ಮನೆ ಯಾವುದೋ ಒಂದು ವೀಡಿಯೋ ಮಾಡ್ಕೊಂಡಿದ್ದು. ಅಲ್ಲಿಂದ ನಡಿ ಹೋಟ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಹೋಟ್ಲಿಗೆ ಕರ್ಕೊಂಡೋದ. ಬನ್ನಿ ಇವತ್ತು ನಾನ್ ವೆಜ್ ತಿನ್ನೋಣ ಅಂತ ಹೇಳ್ದ. ಸರಿ ಆಯಿತು ನಡಿ ಅಂದ್ಬಿಟ್ಟು ಅವನ ಜೊತೆಗೆ ಹೋದ್ವಿ, ಒಂದು 3-4 ಜನ. ಬನ್ನಿ ನನ್ನ ಗಾಡಿಯಲ್ಲೇ ಹೋಗೋಣ ಅಂದ. ಸರಿ ಆಯಿತು ನಡಿ ಬರ್ತೀವಿ ಅಂದ್ಬಿಟ್ಟು ಅವ್ನ ಗಾಡಿ ಹತ್ಕೊಂಡು ಹೋಗ್ತಾ ಇದ್ದೋ. ಫೈನಲಿ ನಾವು ಗಲ್ಲಿಯಲ್ಲಿದ್ದೋ, ಮೇನ್ ರೋಡ್ ಕಡೆ ಎಂಟ್ರಿ ಕೊಟ್ವಿ. ಫೈನಲಿ ಹೋಟ್ಲಲ್ಲಿ ಎಲ್ರಿಗೂ ನನ್ನ ಬಾಂಗ್ಡಾ ಮೀನು ಕೊಡಿಸ್ತಾ ಅಲ್ಲಿ ಮುಗಿಸ್ಕೊಂಡು ಮನೆ ಕಡೆ ಬಂದ್ವಿ. ನೆಕ್ಸ್ಟ್ ಸಿಗೋಣ ವೀಡಿಯೋ ಮಾಡಿದಾಗ.